ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹುಂಡೈ ಫೇಸ್ ಲಿಫ್ಟ್ ಕ್ರೆಟಾದ SO ವೇರಿಯಂಟ್, SO ಆಟೋಮೆಟಿಕ್ ವೇರಿಯಂಟ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಮತ್ತು ಹೇಗೆ ಕಾಣುತ್ತೆ ಮತ್ತು ಕಾಸ್ಟ್ ಎಷ್ಟಿದೆ ಅನ್ನೋದನ್ನು ಈ ವಿಡಿಯೋದಲ್ಲೇ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹೆಚ್ಚು ತಲೆ ತಿನ್ನೋಲ್ಲ. ಥ್ಯಾಂಕ್ ಯು. ಫಸ್ಟ್ ನಾನು ನಿಮಗೆ ಇಂಟೀರಿಯರಿಂದನೇ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡ್ಬೋದು, ಇದು ಇಂಟೀರಿಯರ್ ಡ್ಯುಯಲ್ ಟೋನ್ ಕಲರ್ ಕಾಂಬಿನೇಷನ್ ಇದೆ. ಸೊ ನಿಮಗೆ ಕ್ರೆಟಾ ಬೇಸಿಂದ ಟಾಪ್ ಎಂಡ್ ಯಾವುದೇ ವೇರಿಯಂಟ್ ಹೋಗ್ತೀನಿ ಅಂದರೆ ಕಲರ್ ಕಾಂಬಿನೇಷನ್ ಸೇಮ್ ಆಗಿದೆ, ಏನು ಚೇಂಜಸ್ ಇರೋದಿಲ್ಲ. ಜೊತೆಗೆ ಈಗ ನೋಡಿ, ನಾನು ಕೀನ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು, ಈ ರೀತಿಯಾದಂತಹ ಡಿಜಿಟಲ್ ಕ್ಲಸ್ಟರ್ ಇದರಲ್ಲಿ ಬರುತ್ತೆ ಕಾರಲ್ಲಿ. ಓಕೆ, ಜೊತೆಗೆ 8 ಇಂಚಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಮತ್ತು ಕ್ಲೈಮೇಟ್ ಕಂಟ್ರೋಲ್ ಬಂದು ಇದರಲ್ಲಿ ಡ್ಯುಯಲ್ ಕ್ಲೈಮೇಟ್ ಕಂಟ್ರೋಲ್ AC ಬರುತ್ತೆ. ನೋಡ್ಬೋದು, SO ವೇರಿಯಂಟ್ ಅಂತ ಇದು ರೈಟ್ ಸೈಡ್ಗೆ ನೀವು ಟೆಂಪ್ರೇಚರ್ನ ಚೇಂಜ್ ಮಾಡೋಕ್ಕೆ, ಇದು ಲೆಫ್ಟ್ ಸೈಡ್ಗೆ ಟೆಂಪ್ರೇಚರ್ನ ಚೇಂಜ್ ಮಾಡೋದಕ್ಕೆ. 8 ಇಂಚಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ವಿತ್ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಇದರಲ್ಲಿ ಬರುತ್ತೆ. ಮತ್ತೆ ನೋಡ್ಬೋದು, ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಇದರಲ್ಲಿ ಆಬ್ವಿಯಸ್ಲಿ ಆಟೋ ಹೋಲ್ಡ್ ಸಿಸ್ಟಮ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಮತ್ತು ಡ್ರೈವ್ ಮೋಡ್ ಕೂಡ ಬರುತ್ತೆ. ಇದರಲ್ಲಿ ಡ್ರೈವ್ ಅಂಡ್ ಟ್ರಾಕ್ಷನ್ ಮೋಡ್ ಎರಡನ್ನು ನೀವು ಸೆಟ್ ಮಾಡ್ಬೋದು. ಸೊ ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ನಾನು ಚೇಂಜ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಈಕೋ, ಸ್ಪೋರ್ಟ್ಸ್, ನಾರ್ಮಲ್, ಈ ರೀತಿಯಾಗಿ ನಿಮಗೆ ಮೋಡ್ಗಳನ್ನು, ಡ್ರೈವ್ ಮೋಡ್ಗಳನ್ನು ಬೇಕು ಅಂದರೆ ಚೇಂಜ್ ಮಾಡ್ಬೋದು. ಇದು ಡ್ರೈವ್ ಮೋಡ್. ಇದರಲ್ಲಿ ಟ್ರಾಕ್ಷನಿಗೆ ನೀವು ಚೇಂಜ್ ಮಾಡಿದ್ರೆ ಸ್ನೋ, ಮಡ್, ಸ್ಯಾಂಡ್ ಈ ರೀತಿಯಾದಂತಹ ಆಪ್ಷನ್ಗಳನ್ನು, ಅಂದರೆ ಟೆರೈನ್ ಯಾವ ಥರ ಟೆರೈನಲ್ಲಿ ಯೂಸ್ ಮಾಡ್ತಾ ಇದ್ರೋ ಅದೇ ರೀತಿಯಾಗಿ ನೀವು ಚೇಂಜ್ ಮಾಡ್ಕೊಳ್ಬೋದು, ಸ್ನೋ, ಸ್ಯಾಂಡ್ ಮತ್ತು ಮಡ್. ಮತ್ತು ಇದರಲ್ಲಿ ನೋಡ್ಬೋದು, SO ವೇರಿಯಂಟ್ ಆದರೂ ಕೂಡ ಇದರಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ. ಹೀಗೆ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಇದರಲ್ಲಿ. ಮತ್ತು ಆಬ್ವಿಯಸ್ಲಿ ನಿಮಗೆ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಸ್ಟೀರಿಂಗ್ ಎರಡು ಬರುತ್ತೆ. ಮತ್ತು ಡೋರ್ ಟ್ರಿಮಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದೆ. ಲೈಕ್ ಮಿರರ್ ಫೋಲ್ಡೇಬಲ್ ಇರ್ಬೋದು, ಓಕೆನಾ. ಸೊ ಮಿರರ್ ಅಡ್ಜಸ್ಟ್ಮೆಂಟ್ ಇರ್ಬೋದು, ಪವರ್ ವಿಂಡೋಸ್, ಆಲ್ ಡೋರ್ ಪವರ್ ವಿಂಡೋಸ್, ವಿಂಡೋ ಲಾಕಿಂಗ್ ಸಿಸ್ಟಮ್ ಆಸ್ ಯೂಶುವಲ್ ಇದೆಲ್ಲದು ಬರುತ್ತೆ. ಜೊತೆಗೆ ಇದರಲ್ಲಿ ಇನ್ನೊಂದು ವಿಶೇಷವಾಗಿ ನೀವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸ್ಮಾರ್ಟ್ ಕೀ, ಪುಷ್ ಬಟನ್ ಸ್ಟಾರ್ಟ್ ಇದೆ, ಮತ್ತು ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಆಪ್ಷನ್, ಮತ್ತು ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್. ಸೊ ಹೀಗೆ ಇದರಲ್ಲಿ ಆಪ್ಷನ್ಸ್ ಇದೆ. ಜೊತೆಗೆ ಗ್ಲೋಬಾಕ್ಸ್ ನೋಡ್ತೀನಿ ಅಂತ ಹೇಳಿದ್ರೆ ಗ್ಲೋಬಾಕ್ಸ್ ಕೂಲಿಂಗ್ ಆಪ್ಷನ್ ಕೂಡ ಇದರಲ್ಲಿದೆ. ಮತ್ತು ಇಂಟರ್ನಲ್ ಮಿರರ್, ಡೇ ಅಂಡ್ ನೈಟ್ ಮಿರರ್ ಕೂಡ ಬರುತ್ತೆ. ಮತ್ತು ಇದರಲ್ಲಿ ಇನ್ನೂ ಒಂದೇನು ಅಂತ ಹೇಳಿದ್ರೆ ಪ್ಯಾನರೋಮಿಕ್ ಸನ್ರೂಫ್ ಕೂಡ ಇದೆ. ಕೂಡ ಬರುತ್ತೆ. ಜೊತೆಗೆ ಇಂಟರ್ನಲ್ ಬರ್ತಕ್ಕಂಥ ಲೈಟ್ಸ್ ಎಲ್ಲದು LED ಲೈಟ್ಸೇ ಬರುತ್ತೆ. ಕ್ಯಾಬಿನ್ ಲೈಟ್ಸ್ ಎಲ್ಲದು LED ಲೈಟ್ಸೇ ಬರುತ್ತೆ. ಮತ್ತು ಸೆಂಟರ್ ಆರ್ಮ್ರೆಸ್ಟ್ ಸ್ಲೈಡಿಂಗ್ ಇಲ್ಲ, ಇದಕ್ಕೆ ಸ್ಟೋರೇಜ್ ಆಪ್ಷನ್ ಕೂಡ ಇದೆ. ಆಟೋಮೆಟಿಕಲಿ ಇದೊಂದು ತುಂಬ ಲುಕ್ ಆಗಿದೆ. ಇದು ಫುಲ್ ಗ್ಲಾಸಿ ಫಿನಿಶ್ ಇರೋದ್ರಿಂದ ತುಂಬ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿದೆ. ಮತ್ತು ವೈರ್ಲೆಸ್ ಚಾರ್ಜರ್ ಆಬ್ವಿಯಸ್ಲಿ ಬರೋದಿಲ್ಲ ಈ ವೇರಿಯಂಟ್ಗೆ. ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ 12V ಟೋಟ್ ಇರ್ಬೋದು, ಮತ್ತು C ಪೋರ್ಟ್, USB ಮತ್ತು C ಪೋರ್ಟ್ ಚಾರ್ಜರ್ ಕೂಡ ಬರುತ್ತೆ. ಮತ್ತು ಲೈಟಿಂಗ್ ಸಿಸ್ಟಮಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಆಟೋ ಲೈಟ್ ಸಿಸ್ಟಮ್ ಇದೆ. ನೋಡ್ಬೋದು, ಹೈ ಬೀಮ್, ಲೋ ಬೀಮ್ ಎರಡು ಇಲ್ಲಿನೇ ಕಾಣಿಸುತ್ತೆ. ಓಕೆ, ಸ್ಮಾರ್ಟ್ ಕೀ, ಪುಷ್ ಬಟನ್ ಸ್ಟಾರ್ಟ್, ಒಳ್ಳೆ ನಿಮಗೆ SO ವೇರಿಯಂಟ್ ನನ್ನ ಪ್ರಕಾರ ತುಂಬ ವರ್ತಿ ಅಂತ ನನಗೆ ಫೀಲ್ ಆಗುತ್ತೆ. ಇನ್ನು ಕಾರ್ನ ಹೊರಭಾಗ ನೋಡ್ತೀನಿ ಅಂತ ಹೇಳಿದ್ರೆ ಈ ರೀತಿಯಾದಂಥ ಸ್ಟೈಲಿಶ್ ಲುಕ್ ಇದೆ. ಜೊತೆಗೆ ಅಲಾಯ್ ವೀಲ್ ನೋಡ್ಬೋದು, SO ವೇರಿಯಂಟಲ್ಲಿ ಬ್ಲ್ಯಾಕ್ ಅಲಾಯ್ ವೀಲ್ ಬರುತ್ತೆ. 17 ಇಂಚಸ್ ಬ್ಲ್ಯಾಕ್ ಅಲಾಯ್ ವೀಲ್ ನೋಡ್ಬೋದು. ಜೊತೆಗೆ ರಿಯರ್ ಪ್ರೊಫೈಲಲ್ಲಿ ನೀವು ನೋಡ್ತೀನಿ ಅಂತ ಹೇಳಿದ್ರೆ ರಿಯರ್ ವೈಫರ್, ಡಿಫಾಗರ್ ಸಿಸ್ಟಮ್, LED ಹೈ ಮೌಂಟ್, ಸ್ಟಾಪ್ ಲ್ಯಾಂಪ್ ಮತ್ತು ಶಾರ್ಕ್ ಫಿನ್ ಆಂಟಿನಾ ನೋಡ್ಬೋದು. ಸನ್ರೂಫ್ ಕೂಡ ಕಾಣಿಸುತ್ತೆ ಇಲ್ಲಿ. ಮತ್ತು ರಿಯರ್ ಕನೆಕ್ಟೆಡ್ LED ಲೈಟ್ ಕೂಡ ಬರುತ್ತೆ. ಮತ್ತು ಪಾರ್ಕಿಂಗ್ ಸೆನ್ಸರ್ಸ್, 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ನೋಡ್ಬೋದು, ಇದು ಆಲ್ರೆಡಿ ಗಾಡಿ ಸೆಲ್ ಆಗಿರೋದು ಕಸ್ಟಮರಿಗೆ. ಜಸ್ಟ್ ನಮಗೆ ಇಂಟೀರಿಯರ್ನ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಕನೆಕ್ಟೆಡ್ ಲೈಟ್ ಈ ರೀತಿಯಾಗಿ ಕಾಣಿಸುತ್ತೆ. ಮತ್ತು ಇದರಲ್ಲಿ ಸಿಲ್ವರ್ ರೂಫ್ ರೈಲ್ಸ್ ಕೂಡ ಬರುತ್ತೆ. ಇದು ಡೋರ್ ವೈಸರ್ ಎಲ್ಲ ಆ್ಯಡ್ ಆನ್ ಆಪ್ಷನ್. ಮತ್ತು ನೋಡಿ, ಇದು ತುಂಬ ಇಂಪಾರ್ಟೆಂಟ್, ಇತ್ತೀಚೆಗೆ ತುಂಬ ಜನ ಕೇಳ್ತಾರೆ. ರಿಯರ್ ಶ್ಯಾಡೋ ಸ್ಕ್ರೀನ್, ಸನ್ಶೈಡ್ ಸ್ಕ್ರೀನ್ ಕೂಡ ಬರುತ್ತೆ. ಎರಡು ಸೈಡಲ್ಲೂ ಬರುತ್ತೆ ರಿಯರಲ್ಲಿ.
ಜೊತೆಗೆ ರಿಯರ್ AC ವೆಂಟು, ಮೊಬೈಲ್ ಚಾರ್ಜರ್ ವಿತ್ C ಪೋರ್ಟ್ 2 ಚಾರ್ಜರ್ ಬರುತ್ತೆ. ಮತ್ತು ರಿಯರ್ ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಜೊತೆಗೆ ಸೆಂಟರ್ ಆರ್ಮ್ ರೆಸ್ಟ್ ವಿತ್ ಕಪ್ ಹೋಲ್ಡರ್ ಮತ್ತು ರಿಕ್ಲೈನಿಂಗ್ ಆಪ್ಷನ್ ಕೂಡ ಇದೆ. ನೀವು ಸೀಟ್ನ ರಿಕ್ಲೈನ್ ಕೂಡ ಮಾಡ್ಬೋದು, ಜೊತೆಗೆ 60-40 ಆಗಿ ಫೋಲ್ಡ್ ಕೂಡ ಮಾಡ್ಬೋದು. ನೋಡ್ಬೋದು ಸೀಟ್ ಕಲರ್ ಕಾಂಬಿನೇಷನ್ ಈ ಥರ ಬರುತ್ತೆ. ಗ್ರೇ ಮತ್ತು ಇದು ಬೇಜ್ ಕಲರ್ ಕಾಂಬಿನೇಷನಲ್ಲಿ ಸೀಟ್ ಕಲರ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ. ಕೋ ಡ್ರೈವರ್ ಸೀಟ್ ಕಡೆಯಿಂದ ನೋಡಿದ್ರೆ ಈ ರೀತಿಯಾದಂತಹ ವ್ಯೂ ಕಾಣಿಸುತ್ತೆ. ಮತ್ತು ಮಿರರ್ ಇಂಡಿಕೇಟರ್ಸ್ ಕಾಮನ್ ಆಗಿ ಬಂದೇ ಬರುತ್ತೆ. ಮತ್ತು ಫ್ರಂಟ್ ಶೇಪಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ ಡೇ ಟೈಮ್ ಕನೆಕ್ಟೆಡ್ LED ಲ್ಯಾಂಪ್ ಮತ್ತು ಗ್ರಿಲ್ ಟಾಪ್ ಎಂಡಲ್ಲಿ ಏನು ಬರುತ್ತೋ ಆ್ಯಸ್ ಇಟ್ ಈಸ್ ಗ್ರಿಲ್ಲು. ಮತ್ತು ಲೈಟಿಂಗ್ ಸಿಸ್ಟಮ್ ಕೂಡ ಅಷ್ಟೇ, ಟಾಪ್ ಎಂಡಲ್ಲಿ ಯಾವ ಥರ ಬರುತ್ತೋ ಅದೇ ಥರ ಲೈಟಿಂಗ್ ಸಿಸ್ಟಮ್ ಇದೆ. ಫ್ರಂಟ್ ಸಿಲ್ವರ್ ಸ್ಕಿಟ್ ಪ್ಲೇಟ್. ಆಬ್ವಿಯಸ್ಲಿ ಇದು ನಿಮಗೆ ಬೇಸಿಂದ ಟಾಪ್ ಎಂಡ್ವರೆಗೂ ಸೇಮ್ ಇದೇ ಥರ ಇರುತ್ತೆ. ಇದರಲ್ಲಿ ಇಂಡಿಕೇಟರ್ ನಾನು ತೋರಿಸ್ತೀನಿ ಇವಾಗ ನಿಮಗೆ. ಇನ್ನೊಂದೇನೆಂದರೆ ಇದರಲ್ಲಿ ಇಂಡಿಕೇಟರ್ ಸಿಕ್ವೆನ್ಷಿಯಲ್ ಇಂಡಿಕೇಟರ್ ಬರೋದಿಲ್ಲ. ಇದರ ನೆಕ್ಸ್ಟ್ ವೇರಿಯಂಟಲ್ಲಿ ಸಿಕ್ವೆನ್ಷಿಯಲ್ ಬರುತ್ತೆ, ಅಂದರೆ 1 2 3 ಈ ಥರ 1 by 1 ಇಂಡಿಕೇಟರ್ ಆನ್ ಆಗುತ್ತೆ. ಅದು ಬಂದು ನಿಮಗೆ ನೆಕ್ಸ್ಟ್ ವೇರಿಯಂಟ್ಗೆ ಬರುತ್ತೆ. ನೋಡ್ಬೋದು ಮಿರರ್ ಇಂಡಿಕೇಟರ್. ಸೊ ಇದರಲ್ಲೂ ಕೂಡ ಇದೇ ಥರ ಡೈರೆಕ್ಟ್ ಇಂಡಿಕೇಟರ್ ಇದೆ. ನೆಕ್ಸ್ಟ್ ವೇರಿಯಂಟಿಗೆ ಆದರೆ ಸಿಕ್ವೆನ್ಷಿಯಲ್, ಫಸ್ಟು ಸೆಕೆಂಡು ಥರ್ಡು ಈ ಥರ 1 by 1 ಒಂದು ಆನ್ ಆದಮೇಲೆ ಮತ್ತೊಂದು ಆನ್ ಆಗ್ತಾ ಹೋಗುತ್ತೆ. ಇದು ನಿಮಗೆ ನೆಕ್ಸ್ಟ್ ವೇರಿಯಂಟಿಗೆ ಮಾತ್ರ ಸಿಗುವಂಥದ್ದು. ನೋಡಿದ್ರಲ್ಲ, ನಿಮ್ಗೆ ಇದರಲ್ಲಿ ಏನೇನು ಫೀಚರ್ಸ್ ಅಂತ ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು SO ವೇರಿಯಂಟು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಯರೆಸ್ಟ್ ಡೀಲರ್ನ ತಕ್ಷಣ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಾನು ಕೊಡುವಂಥ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಏನು ಇನ್ಫಾರ್ಮೇಷನ್ ಆದರೂ ಬೇಕಾದರೂ ಸಿಗುತ್ತೆ. ಜೊತೆಗೆ ನೀವೇನಾದರೂ ಹೊಸ ಕಾರ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾನು ಕೊಡೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋದಿಂದ ನಿಮಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಿಮಗೆ ಅನಿಸಿದ್ರೆ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹುಂಡೈಲಿ ಕ್ರೆಟಾ ನೋಡ್ತಿದ್ರು ಅಂದರೆ ಈ SO ವೇರಿಯಂಟು ತುಂಬ ಒಳ್ಳೆ ಆಪ್ಷನ್ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಈ ವಿಡಿಯೋನ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ, ಅವ್ರ ಕಾರ್ ತೊಗೊಳೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆ ಈ ಹೆಡ್ಲೈಟ್ ಒಂದ್ಸರಿ ಆನ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ನಾನು ಹೆಡ್ಲೈಟ್ ಆನ್ ನೋಡ್ಬೋದು. ಈಗ ನಾನು ಹೆಡ್ಲೈಟ್ ಆನ್ ಮಾಡಿದ್ದೀನಿ. ಹೆಡ್ಲೈಟ್ ಅಂತೂ ನಿಮಗೆ ಟಾಪ್ ಎಂಡಲ್ಲಿ ಯಾವ ರೀತಿಯಾಗಿ ಬರುತ್ತೋ ಅದೇ ಥರ ಹೆಡ್ಲೈಟ್ ಸಿಸ್ಟಮ್ ಇದೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಳಿದ್ನಲ್ಲ, ನಿಮ್ಗೆ ಏನಾದರೂ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.